ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ವಿಷಯ ಬಂದು ಕುಬೇರ ದೀಪದ ಬಗ್ಗೆ. ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಕುಬೇರ ದೀಪ ಏನು ಅಂತ. ಸೊ ಹಾಗಾಗಿ ಇದು ಹಚ್ಚುವುದರಿಂದ ನಿಮಗೆ ಸಿಗುವಂಥ ಪ್ರಯೋಜನಗಳೇನು, ಹಾಗೆ ಇದನ್ನು ಯಾವ ರೀತಿ ಹಚ್ಚಬೇಕು, ಯಾವ ದಿನ ಹಚ್ಚಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಕುಬೇರ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ನಿಮಗೆ ಬರುತ್ತೆ. ಹಾಗೆ ಹಣಕಾಸಿನ ಸಮಸ್ಯೆ ಏನಿದೆ ಅದಕ್ಕೆ ಒಂದು ಪಾಸಿಟಿವ್ ಆದಂಥ ಪರಿಹಾರ ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಒಂದು ವಾರ ನೀವು ಈ ದೀಪವನ್ನು ಹಚ್ಚಿ ಪೂಜೆ ಮಾಡಿದರೆ ನಿಮಗೆ ಅದರದ್ದು ಚೇಂಜಸ್ ನಿಮಗೆ ಆಟೋಮೆಟಿಕ್ಕಾಗಿ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಜೀವನ ಪೂರ್ತಿ ಮಾಡೋಕ್ಕೆ ಇಷ್ಟ ಇದ್ದರೆ ನೀವು ಮಾಡ್ಕೊಂಡು ಹೋಗ್ಬೋದು, ವಾರ ವಾರ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನೀವು 9 ವಾರ ಇಲ್ಲ 5 ವಾರ ಈ ರೀತಿ ನೀವು ಒಂದು ಲೆಕ್ಕ ಇಟ್ಕೊಂಡು ನೀವು ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಿಮಗೆ ಒಂದೇ ಸರಿ ಆಗೋದಂದರೆ ಒಂದೇ ಸರಿ ಮಾಡಿ, ಪ್ರಯೋಜನ ಆದಮೇಲೆ ಮತ್ತೆ ನಾನು ಮಾಡ್ತೀನಿ ಅನ್ನೋದಾದರೆ ಮತ್ತೆ ಮಾಡ್ಕೊಂಡು ಹೋಗಿ, ನಿಮ್ಮ ಇಷ್ಟ. ಆದರೆ ಇದನ್ನು 1 ವಾರ ನೀವು ಮಾಡಿ ನೋಡಿ, ನಿಮಗೆ ಚೇಂಜಸ್ ಖಂಡಿತ ಗೊತ್ತಾಗುತ್ತೆ. ಇನ್ನು ಇದು ನೀವು ಯಾವ ವಾರ ಮಾಡಬೇಕಂದ್ರೆ ಗುರುವಾರದ ದಿನ ಮಾಡಬೇಕಾಗತ್ತೆ. ಸಾಯಂಕಾಲ ಮಾಡಿದರೆ ಒಳ್ಳೆಯದು. ಬೆಳಗ್ಗೆ ಕೂಡ ಮಾಡ್ಬೋದು, ಇಲ್ಲ ಅಂತಲ್ಲ. ಸಂಜೆ ಹೊತ್ತು ಮಾಡಿದಾಗ ಇನ್ನೂ ಒಂಚೂರು ದೀಪ ಹಚ್ಚಿದ ನಂತರ ನೀವು, ಅಂದರೆ ದೀಪ ಹಚ್ಚೋವಂಥ ಟೈಮ್ ಇರುತ್ತಲ್ಲ 6 ಗಂಟೆ ಸೂರ್ಯಾಸ್ತಮನ ಏನಿರುತ್ತೋ ಅಂಥ ಟೈಮಲ್ಲಿ ನೀವು ಹಚ್ಚಿದರೆ ಇನ್ನೂ ಒಳ್ಳೆಯದೇನೆ. ಇನ್ನು ಯಾವ ರೀತಿ ನೀವು ಇದನ್ನು ಮಾಡಬೇಕು ಅಂತ ಹೇಳೋದಾದರೆ, ಮೊದಲನೇದಾಗಿ ನಿಮಗೆ ಕುಬೇರ ದೀಪ ಅಂತ ಸಿಗುತ್ತೆ ಅಂಗಡಿಯಲ್ಲಿ. ಅದು ಜೋಡಿಯಾಗಿ ತೊಗೊಳ್ಳಿ, 2 ದೀಪ ಹಚ್ಚಿ ಒಳ್ಳೆಯದು. ಇನ್ನು ಕೆಲವೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಆ ಥರ ದೀಪಗಳಾದರೆ ಒಂದೇ ದೀಪ ಹಚ್ಚಿ. ಈ ದೀಪ ನೀವು ಹೇಗೆ ಹಚ್ಚಬೇಕು ಅಂದರೆ, ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕಿ, ಅದ್ರ ಮೇಲೆ 2 ಪುಟ್ಟು ತಟ್ಟೆ ಇದ್ದರೆ ಪುಟ್ಟು ತಟ್ಟೆ ಇಡ್ಬೋದು. ಇಲ್ಲ ನೀವು ಒಂದು ಸ್ವಲ್ಪ ಸುಮಾರಾಗಿರೋ ದೊಡ್ಡ ತಟ್ಟೆ ಇದ್ದರೆ ಇದು ಕೋಪರ್ದೋ ಇಲ್ಲ ಬ್ರಾಸ್ದೋ ಯಾವುದಾದ್ರೂ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಅದರೊಳಗಡೆ ಈ 2 ದೀಪನ ಇಟ್ಬಿಟ್ಟು ನೀವು ಹಚ್ಬೋದು. ಇದರೊಳಗಡೆ ನೀವು ತುಪ್ಪ ಹಾಕಿ ಹಚ್ಚಿದರೆ ತುಂಬಾ ಒಳ್ಳೆಯದು. ಹಾಗೆ ಬತ್ತಿ, ನಿಮಗೆ ಗ್ರೀನ್ ಕಲರ್ ಬತ್ತಿ ಸಿಗುತ್ತೆ ಗಂಧಿಗೆ ಅಂಗಡಿಯಲ್ಲಿ. ಕೆಲವೊಂದು ಅಂಗಡಿಯಲ್ಲಿ ಇರುತ್ತೆ, ಕೆಲವೊಂದು ಅಂಗಡಿಯಲ್ಲಿ ಇರಲ್ಲ. ಕೇಳಿ ತೊಗೊಳ್ಳಿ ಎಲ್ಲಿ ಸಿಗುತ್ತೆ ಅಂತ ನೋಡಿಕೊಂಡು, ಇಲ್ಲ ಆನ್ಲೈನಲ್ಲಾದರೂ ಸಿಗ್ಬೋದು. ಗ್ರೀನ್ ಕಲರ್ ಅಂತ, ಹಸಿರು ಕಲರು ಬತ್ತಿ ಸಿಗುತ್ತೆ ನಿಮಗೆ. ಅದು ಕುಬೇರನಿಗೆ ಪ್ರಿಯವಾದಂಥ ಬಣ್ಣ ಹಸಿರು ಕಲರು. ಹಾಗಾಗಿ ಹಸಿರು ಬಣ್ಣದ ಬತ್ತಿಯನ್ನು ನೀವು ಹಾಕಿ ಹಚ್ಚಿದರೆ ತುಂಬಾ ಒಳ್ಳೆಯದು. ತುಪ್ಪದ ದೀಪದಲ್ಲಿ ಹಸಿರು ಕಲರ್ ಬತ್ತಿಯನ್ನು ಇಟ್ಟು 2 ದೀಪದಲ್ಲೂ ನೀವು ಹಚ್ಚಬೇಕಾಗತ್ತೆ. ಹಚ್ಚುವ ಮುಂಚೆ ನೀವು ಒಂಚೂರು ಕೆಲಸ ಮಾಡಬೇಕಾಗತ್ತೆ. ಅದೇನು ಅಂತ ನೋಡೋದಾದರೆ, ನಿಮಗೆ ದೇವ್ರ ಮನೆಯಲ್ಲಿ ಬೇಕಾದಷ್ಟು ಜಾಗ ಇದೆ ಅನ್ನೋದಾದರೆ ನೀವು ದೇವ್ರ ಮನೇಲಿ ಮಾಡ್ಕೊಳ್ಳಿ. ಕೆಲವ್ರಿಗೆ ಆ ಒಂದು ಸೌಕರ್ಯ ಅಷ್ಟಿಲ್ಲ ಅನ್ನೋದಾದರೆ ನಿಮ್ಮ ಲಿವಿಂಗ್ ರೂಮಲ್ಲಿ, ಅಂದರೆ ಹಾಲಲ್ಲಿ ಎಲ್ಲಾದರೂ ಶುದ್ಧವಾದಂಥ ಜಾಗ, ಒಂದು ದೇವ್ರಿಗೆ. ಈಗ ನೀವು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬಂದಾಗ ಪೂಜಾ ರೂಮಲ್ಲಿ ಜಾಗ ಇಲ್ಲಾಂದರೆ ಹೊರಗಡೆ ಎಲ್ಲಾದರೂ ಇಡ್ತೀರಲ್ಲ, ಒಂದು ಟೇಬಲ್ ಮೇಲೆ ಆ ಥರ ಏನಾದರೂ, ಆ ರೀತಿ ಒಂಚೂರು ಜಾಗ ಮಾಡಿಕೊಂಡು ದೇವ್ರಿಗೆ ಅಂತ ನೀವು ಈ ರೀತಿ ಮಾಡ್ಕೋಬೋದು. ಇದು ಮಾಡೋಕ್ಕೆ ಮುಂಚೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ, ಈ ರೀತಿ ನೀವು ಮಾಡ್ಕೋಬೇಕಾಗತ್ತೆ. ಇದು ಅಕ್ಕಿ ಹಿಟ್ಟಲ್ಲಿ ನೀವು ಬರೀಬೇಕಾಗತ್ತೆ. ಒಂದು ಟೇಬಲ್, ಒಂದು ಮಣೆ ಏನಾದರೂ ಒಂದು ಇಟ್ಬಿಟ್ಟು ನೀವು ಅದ್ರ ಮೇಲೆ ಮಾಡ್ಕೋಬೋದು. ಇಲ್ಲ ದೇವ್ರ ಮನೇಲಿ ಜಾಗ ಇದೆ ಅಂದರೆ ನೀವು ದೇವ್ರ ಮನೆಯಲ್ಲೇ ಮಾಡ್ಕೋಬೋದು. ಅಕ್ಕಿ ಹಿಟ್ಟಲ್ಲಿ ಈ ರೀತಿ ನೀವು ಕಾಲಮ್ ಹಾಕ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿರೋಂಥ ನಂಬರ್ಗಳನ್ನ ಕರೆಕ್ಟಾಗಿ ಆ ಕಡೆ ಈ ಕಡೆ ನೀವು ಬೇರೆ ನಂಬರ್ ಇಲ್ಲಿ ಬರೆಯೋದು ಅಲ್ಲಿ ಬರೆಯೋದು ಮಾಡಿಕೊಡ್ದು. ಯಾವ ಥರ ನಾನು ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ಅದೇ ರೀತಿ ನಂಬರ್ಗಳನ್ನ ನೀವು ಆ ಬಾಕ್ಸ್ ಒಳಗಡೆ ನೀಟಾಗಿ ಬರೀಬೇಕಾಗತ್ತೆ. ಬರೆದ ನಂತರ ಅದಕ್ಕೆ ಸುತ್ತಲೂ ನೀವು ಎಲ್ಲ ಬಾಕ್ಸ್ಗೂ ಸುತ್ತಲೂ ಕುಂಕುಮನ ನೀವು ಉದುರಿಸ್ಬೇಕಾಗತ್ತೆ, ಅಂದರೆ ಇಡಬೇಕಾಗತ್ತೆ. ಎಲ್ಲೆಲ್ಲಾಗುತ್ತೋ ಅಷ್ಟು ಜಾಗಕ್ಕೆ ನೀವು ಕುಂಕುಮ ಇಡಬೇಕಾಗತ್ತೆ. ನಂತರ ಎಲ್ಲ ಕಾಲಮಲ್ಲೂ ₹1 ಕಾಯಿನ್ನ ನೀವು ಇಡಬೇಕಾಗುತ್ತೆ. ₹1 ಕಾಯಿನ್ ಇಟ್ಬಿಟ್ಟು ಒಂದು ಹೂವು ಇಡಬೇಕಾಗತ್ತೆ. ನೀವು ಕಾಯಿನ್ನು ಹೂವು ಇಡಬೇಕಾದ್ರೆ ಗಮನಿಸಬೇಕಾಗಿರೋದೇನು ಅಂದರೆ, ನೀವು ಬರೆದಿರೋಂಥ ನಂಬರು ಮುಚ್ಚೋಗ್ದಿರಂಗೆ ನೋಡಬೇಕು. ಅದು ಕವರ್ ಆಗಬಾರ್ದು. ಸ್ವಲ್ಪ ಜಾಗ ಬಿಟ್ಟು ಒಂಚೂರು ಕಾರ್ನರಲ್ಲಿ ನೀವು ಬರೆದ್ರೂ ಹೂವು ಮತ್ತು ಇದು ಕಾಯಿನ್ ಇಡೋಕ್ಕೆ ಜಾಗ ಮಾಡಿಕೊಂಡು ನಂಬರ್ನ ಬರೀರಿ. ಅದನ್ನ ಇಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ನಂಬರ್ ನೀವು ಬರೆದಿರೋದು ಕಾಣದೇ ಇರೋ ಹಂಗೆ ಇಡಬಾರ್ದು. ಸೊ ನೀಟಾಗಿ ನೀವು ನಂಬರ್ ಬರೆದ್ಮೇಲೆ ಎಲ್ಲ ಬಾಕ್ಸಲ್ಲೂ ₹1 ಕಾಯಿನ್ ಇಟ್ಟು, ಹಾಗೆ ಎಲ್ಲ ಬಾಕ್ಸಲ್ಲೂ ಕೆಂಪು ಹೂವು ಇಟ್ಟರೆ ತುಂಬ ಒಳ್ಳೆಯದು. ಹಾಗಾಗಿ ಕೆಂಪು ಹೂವನ್ನು ನೀವು ಇಡ್ಬೋದು. ನಂತರ ನೀವು ಅದ್ರ ಪಕ್ಕದಲ್ಲಿ ಕುಬೇರ ರಂಗೋಲಿ, ಅದು ಕುಬೇರನಿಗೆ ಇಷ್ಟವಾದಂಥ ರಂಗೋಲಿ, ಆ ರಂಗೋಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ ನೋಡಿ. ಈ ರಂಗೋಲಿನ ನೀವು ಬಿಡಿಸ್ಬೇಕಾಗುತ್ತೆ. ಈಗೆಲ್ಲ ಸ್ಟೆನ್ಸಿಲ್ ಸಿಗ್ತಾಯಿದೆ ರಂಗೋಲಿಗೆ, ನೀವು ಕೈಯಲ್ಲಿ ಬಿಡಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಂದರೆ ಅಚ್ಚು ಥರ ಬರುತ್ತಲ್ಲ ಆ ಥರದ್ದೆಲ್ಲ ಸಿಗ್ತಾಯಿದೆ. ಅದು ಸಿಗುತ್ತೆ ಅಂದರೆ ತೊಗೊಂಡು ಬಂದು ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ಸೈಜ್ದು. ನೀವು ಡೈರೆಕ್ಟಾಗಿ ಅದರಲ್ಲಿ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಮಾಡ್ಬೋದು.
ನಂತರ ನೀವೇನು ಮಾಡಬೇಕು, ಅರಿಶಿನ ಮತ್ತು ಕುಂಕುಮ ಇಡಬೇಕು. ಅರಿಶಿನ ಹೊರಗಡೆ ಕಾಣುವಂಥ ಬಾಕ್ಸ್ಗಳಿಗೆ ಅರಿಶಿನ ಹಾಕಬೇಕಾಗತ್ತೆ, ಹಾಗೂ ಒಳಗಡೆ ಇರುವಂಥ ಬಾಕ್ಸ್ಗಳಿಗೆ ಕುಂಕುಮ ಇಡಬೇಕಾಗತ್ತೆ. ಈ ರೀತಿ ನೀವು ರಂಗೋಲಿ ಮಾಡಿ ರೆಡಿ ಇಟ್ಕೋಬೇಕು. ಇದು ಆದ ನಂತರ ನೀವು ನಾನು ಹೇಳಿದ ಹಾಗೆ ಅಕ್ಕಿ ಪಾತ್ರೆಗೆ ಹಾಕ್ಬಿಟ್ಟು ಕುಬೇರ ದೀಪ ಇಟ್ಟು, ಒಂದು ಕುಬೇರನ ಫೋಟೋ ಇದ್ದರೆ ನೀವು ಕುಬೇರನ ಫೋಟೋ ಇಲ್ಲ ವಿಗ್ರಹ ಏನಾದರೂ ಇದ್ದರೆ ನೀವು ಅದನ್ನು ಇಡ್ಬೋದು. ನಿಮ್ಮ ಹತ್ರ ಇಲ್ಲ ಕುಬೇರದು ಏನು ಅಂತಂದರೆ ನೀವು ಒಂದು ಲಕ್ಷ್ಮಿ ಫೋಟೋ ಮುಂದೆನೇ ನೀವು ಇದನ್ನು ಮಾಡ್ಕೋಬೋದು. ಸಂಕಲ್ಪ ಮಾಡಿಕೊಂಡು ದೇವ್ರನ್ನ ಮನಸ್ಸಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಇನ್ನು ನೀವು ದೀಪ ಹಚ್ಚಿದ ನಂತರ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ಮಂತ್ರ ಏನಿದೆಯೋ ಅದನ್ನು ನೀವು 5 ಸರಿ ಹೇಳಬೇಕಾಗತ್ತೆ. ಅದನ್ನು ನೀವು ನೀಟಾಗಿ ಬರೆದಿಟ್ಕೊಂಡು ನಂತರ ತಪ್ಪಿಲ್ದಿರ ನೀವು ಹೇಳಬೇಕಾಗುತ್ತೆ. ಹಾಗಾಗಿ ನಾನು ಸ್ಕ್ರೀನ್ ಮೇಲೆ ಬರೆದು ತೋರಿಸ್ತಾ ಇದ್ದೀನಿ. ಅದನ್ನು ನೀವು ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ತಪ್ಪಿಲ್ದಿರೋ ರೀತಿ 5 ಸರಿ ನೀವು ಇದನ್ನು ಹೇಳಬೇಕಾಗತ್ತೆ. ಲೋ ಆಗಿ ಏನು ದುಡ್ಡಿನ ಪ್ರಾಬ್ಲಮ್ ಏನಿದೆಯೋ ಅದು ನಿಮಗೆ ಸಾಲ್ವ್ ಆಗ್ತಾನೆ ಬರುತ್ತೆ. ಆ ದೀಪಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಇನ್ನು ನೀವು ತುಂಬ ಮನಸಾರೆ ನಂಬಿ ನೀವು ಎಲ್ಲನೂ ಮಾಡಬೇಕಾಗುತ್ತೆ. ಕುಬೇರನ ಹತ್ರ ಕೇಳಿದ್ರೆ ಸಿಗದೇ ಇರೋಂಥ ಏನಿಲ್ಲ. ಆದರೆ ನಾವು ಅದಕ್ಕೆ ಕುಬೇರನಿಗೆ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿದಾಗ ನಮ್ಮ ಮನೆಗೆ ಆ ಒಂದು ಇದು ಆಗಿ ಬರುತ್ತೆ, ಒಂದು ಪಾಸಿಟಿವ್ ರೀತಿಯಲ್ಲಿ ನಮಗೆ ಆಗಿ ಬರುತ್ತೆ. ಹಾಗಾಗಿ ಸಣ್ಣ ರೀತಿಯಲ್ಲಿ ನಿಮಗೆ ಚೇಂಜಸ್ ಬರ್ತಾ ಹೋಗುತ್ತೆ. ಆಮೇಲೆ ನಿಮಗೆ ಅನಿಸುತ್ತೆ ಮಾಡಬೇಕು ಅಂತ. ಇಲ್ಲ ನೀವು ವಾರ ಎಲ್ಲ ಗುರುವಾರ ಮಾಡೋದಾದರೆ ನೀವೆಲ್ಲ ಗುರುವಾರ ಮಾಡ್ಕೋಬೋದು. ಇಲ್ಲ ತಿಂಗಳಿಗೆ ಯಾವುದಾದ್ರೂ ಒಂದು ಗುರುವಾರ, ನನಗೆ ಎಲ್ಲ ಗುರುವಾರ ಮಾಡೋಕ್ಕಾಗಲ್ಲ ಅನ್ನೋಂಥ ಪರಿಸ್ಥಿತಿ ಇದ್ದರೆ ತಿಂಗಳಿಗೆ ಒಂದು ಗುರುವಾರ ಬರೆದಿಟ್ಕೊಂಡು ಆ ಒಂದು ಗುರುವಾರ ನೀವು ಮಾಡ್ತಾ ಹೋಗ್ಬೋದು. ಈ ರೀತಿ ಮಾಡುವಾಗ ಏನಾಗುತ್ತೆ, ತುಂಬ ಬದಲಾವಣೆಗಳಾಗುತ್ತೆ. ಹಣಕಾಸಿನ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಮನೆಯಲ್ಲಿ. ಯಾಕೆಂದರೆ ನಾವು ಕ್ಲೀನ್ ಮಾಡಿ ಮನೆ ಎಲ್ಲ ಒರೆಸಿ ನೀಟ್ ಮಾಡಿ ಈ ರೀತಿ ಒಂದು ಪೂಜೆ ಮಾಡಿ ಎಲ್ಲ ಆಗಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ಆ ಸಂಜೆ ಹೊತ್ತು ಒಂದು ಎನರ್ಜಿ ಬರುತ್ತೆ. ಲಕ್ಷ್ಮೀ ದೇವಿನೇ ನಿಮ್ಮ ಮನೆ ಒಳಗಡೆ ಬಂದಷ್ಟೇ ನಿಮಗೆ ಆ ಒಂದು ಮನಸ್ಸಿಗೆ ಖುಷಿ ಕೂಡ ಸಿಗುತ್ತೆ. ಹಾಗಾಗಿ ಇದನ್ನು ನೀವು ಮಾಡಿ ನೋಡಿ. ಗುರುವಾರ ಹೊತ್ತಲೇ ಮಾಡಬೇಕಾಗುತ್ತೆ, ಯಾಕೆಂದರೆ ಅದು ಕುಬೇರನ ದಿನ. ಹಾಗೆ ನೀವು ಗಮನಿಸಬೇಕಾಗಿರೋದು ಇನ್ನೊಂದು ವಿಷಯ ಏನು ಅಂದರೆ, ದೀಪ ಹಚ್ಚಿದಾಗ ದೀಪ ನಿಮಗೆ ಉತ್ತರ ದಿಕ್ಕಿಗೆ ತಿರುಸಿಡಬೇಕಾಗತ್ತೆ. ಹಾಗೆ ಯಾವುದೋ ದಿಕ್ಕಿಗೆಲ್ಲ ತಿರುಸಿಡಂಗಿಲ್ಲ. ದೀಪ ಅದು ಏನು ಉರಿಯುತ್ತಲ್ಲ ಅದು ನೀವು ರೈಟ್ ಸೈಡ್ ಏನಿದೆಯೋ ದೀಪದ್ದು ಅದು ಬಂದು ಉತ್ತರ ದಿಕ್ಕಿಗೆ ತಿರುಸಿಡಬೇಕಾಗುತ್ತೆ. ಬೇರೆ ಅಂದರೆ ಈಸ್ಟಿಗೆ ಇಲ್ಲ ಸೌತಿಗೆಲ್ಲ ನೀವು ತಿರುಗಿಸಿ ಇಡಬಾರ್ದು. ಇಲ್ಲ ನಾನು ಪೂಜಾ ರೂಮ್ ಈ ಕಡೆನೇ ಇದೆ ಅದು ಹಿಂಗೆ ಬರುತ್ತೆ ಅಂತ ಹೇಳೋ ಹಾಗಿಲ್ಲ. ಪೂಜಾ ರೂಮ್ ಯಾವ ಕಡೆ ಆದರೂ ತಿರ್ಕೊಂಡಿರಲಿ, ದೀಪ ನೀವು ಈ ಕಡೆ ಬರೋ ರೀತಿಯಲ್ಲಿ ಇಟ್ಟು ಪೂಜೆ ಮಾಡಿ. ಈಗ ನೀವು ಟೇಬಲ್ ಇಟ್ಟು ಪೂಜೆ ಮಾಡ್ತೀನಿ ಅಂದರೆ ದೀಪ ಆ ಕಡೆ ಉತ್ತರ ದಿಕ್ಕಿಗೆ ತಿರುಗಿಸಿ ಇಡೋವಂಥ ರೀತಿಯಲ್ಲಿ ನೀವು ದೀಪ ಹಚ್ಚಿ. ಅಂದರೆ ಸೌತ್ ವಾಲ್ಗೆ ಇಟ್ಟಾಗ ಏನಾಗುತ್ತೆ, ನೀವು ದೀಪ ಹಚ್ಚಿದ್ದು ನಾರ್ತ್ ವಾಲೆ ಕಡೆಗೆ ಕಾಣಿಸುತ್ತೆ ಅಲ್ವಾ ದೇವರಿಗೆ. ಆ ರೀತಿ ಮಾಡ್ಕೊಂಡು ಯಾವಾಗಲೂ ಸೌತ್ ಕಡೆಗೆ ಇಟ್ಟು ಮಾಡಿ ಪೂಜೆನ, ಆವಾಗ ನಾರ್ತಿಗೆ ದೀಪ ತಿರುಗಿರುತ್ತೆ. ಈ ರೀತಿ ನೀವು ಪೂಜೆ ಮಾಡಬೇಕಾಗುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.